ನಾನು ಮಾತಾಡ್ಲಿಕ್ಕೆ ಹೊರಟಿರೋದು ವಿಜೆ ಕುಖ್ಯಾತ್ ಬಗ್ಗೆ. ನಿಮ್ಗೆ ಗೊತ್ತಾಗಿರ್ಬೋದು ಯಾರು ಅಂತ ಹೇಳಿ. ಲೀಗಲ್ ಕಾರಣಕ್ಕೋಸ್ಕರ ಅವನ ಹೆಸರನ್ನು ಹೇಳ್ತಾ ಇಲ್ಲ, ಬಟ್ ನಿಮಗೆ ವ್ಯಕ್ತಿ ಗೊತ್ತಾಗಬೇಕು, ಅವನು ಮಾಡಿರುವಂಥ ಕುತಂತ್ರಗಳು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಬರಹದಲ್ಲೇ ಅವನ ಏನೇನು ಮಾಡಿದ್ದ ಅನ್ನುವಂಥದ್ದನ್ನು ಹೇಳಿದ್ದೆ. ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳುವ ಅಂತ ಹೇಳಿಬಿಟ್ಟು ಇವಾಗ ವಿಡಿಯೋಗೆ ಬಂದಿದ್ದೀನಿ. ಒಬ್ಬ ವ್ಯಕ್ತಿ ಸಾಮಾನ್ಯ ನಿರೂಪಕನಾಗಿರ್ತಾನೆ. ಒಂದಷ್ಟು ಕ್ರಿಕೆಟ್ ಪಂದ್ಯಾಟಗಳಿಗೆ ಹೋಗಿ ಕಮೆಂಟ್ರಿ ಮಾಡ್ತಾ ಇರ್ತಾನೆ. ಇದು ಯಾವಾಗ ಅಂತ ಹೇಳಿದ್ರೆ 2018 ಮೊದಲು. 2019 ನಮ್ಮೂರ ಹುಡುಗ ಅಭಿಲಾಷ್ ಅನ್ನುವ ಹೋಗಿ ಒಂದು ಚಾನಲ್ ಓಪನ್ ಮಾಡ್ತಾರೆ. ಆ ಚಾನಲ್ಗೆ ಇವನಲ್ಲಿರುವಂತಹ ಟ್ಯಾಲೆಂಟ್ ಅನ್ನ ಗುರುತಿಸ್ಕೊಂಡು ಅವನನ್ನ ವಿಜೆಯಾಗಿ ಮಾಡಿಕೊಂಡು ಇಲ್ಲಿ ಅವನ ಹೆಗಲಿಗೆ ಚಾನಲ್ನ ಒಂದು ಭಾರವನ್ನ ಹಾಕ್ತಾನೆ. ಅವನು ಒಳ್ಳೆ ಹುಡುಗ, ಅವನು ನಡೆಸಬಹುದು ಅನ್ನೋಂಥ ವಿಶ್ವಾಸವನ್ನು ಇಡ್ತಾನೆ. ಇವನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾನೆ. ಇವನನ್ನ ಅದರಲ್ಲಿ ನೇಮಕ ಮಾಡಿದ ನಂತರ ಅದಕ್ಕೆ ಏನು ನ್ಯಾಯವಾದ ಕೆಲಸ ಮಾಡಬೇಕಾ ಇವನು ಮಾಡೋದಿಲ್ಲ. ಇವನು ವೈಯಕ್ತಿಕ ಕೆಲಸಗಳನ್ನೇ ಮಾಡ್ತಾ ಹೋಗ್ತಾನೆ. ಅದು ಸೆಕೆಂಡ್ರಿ. ಓಕೆ, ಅದರ ಬಗ್ಗೆನೂ ನನಗೇನು ಅಬ್ಜೆಕ್ಷನ್ ಇಲ್ಲ. ಅದು ಅವರವರ ಇದರಲ್ಲಿ ಅವರು ಡೀಲ್ ಮಾಡ್ಕೋಬೇಕಿತ್ತು, ಅದು ಬೇರೆ ವಿಷಯ. ಆಮೇಲೆ ಅಲ್ಲಿಯ ಡಿವೈಸ್ಗಳನ್ನ ಕದೀತಾನೆ, ಒಂದಿಷ್ಟು ಅಂದ್ರೆ ಬೇಡದ್ದು ಮಾಡ್ತಾನೆ ಅಂತಾನು ಹೇಳ್ತಾರೆ. ಆದ್ರೂ ಇದೆಲ್ಲ ಆದ ನಂತರ ಕೂಡ ಅಭಿಲಾಷ್ ಹಾಗೂ ಈ ಕುಖ್ಯಾತನಿಗೂ ಯಾವುದೇ ರೀತಿಯ ಕ್ಲಾಶ್ ಆಗೋದಿಲ್ಲ. ಕ್ಲಾಶ್ ಅಥವಾ ಇವನೇನು ಜೋರ್ ಮಾಡೋನಲ್ಲ, ಜೋರ್ ನಾರ್ಮಲ್ ಆಗಿ ಹೀಗೆ ಮಾತಾಡ್ತಾರೆ, ಬಟ್ ಮಾತಾಡದಂತ ವ್ಯವಸ್ಥೆ ಏನು ಆಗಿರೋದಿಲ್ಲ. ಅಲ್ಲಿ ಲಾಸ್ ಆದ ಆ ಲಾಸ್ ಅನ್ನ ಅಭಿಲಾಷನ ತಂದೆ ಗಂಗಾಧರ್ ಅವರು ಅದನ್ನ ಬೇರ್ ಮಾಡ್ತಾರೆ. ಇವರು VRS ತಗೊಂಡು ಇದ್ದಂತ ದುಡ್ಡನ್ನ, ಅಂದ್ರೆ ಇವರು ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರು, ಇದು ಅರ್ಲಿ ಇದನ್ನ ಬೇಗ ನಿವೃತ್ತಿಯನ್ನ ತಕೊಂಡು ಅದ್ರಲ್ಲಿ ಬಂದ ದುಡ್ಡನ್ನ ಅದಕ್ಕೆ ಹಾಕಿ ಎಲ್ಲ ಕಂಪ್ಲೀಟ್ ಆಗಿ ಅದರಿಂದ ಮಗನನ್ನ ಹೊರಗೆ ತಂದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ಏನು ಸಾಲಗಳಿತ್ತು ಅದನ್ನ ತೀರಿಸ್ಲಿಕ್ಕೋಸ್ಕರ ಈ ಹುಡುಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಭಿಲಾಷು ಅಡಿಕೆ ವ್ಯಾಪಾರಕ್ಕೆ ಇಳಿತಾನೆ. ಅಡಿಕೆ ವ್ಯಾಪಾರಕ್ಕೆ ಇಳಿದಾಗ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಮಂಗಳೂರಲ್ಲಿ ಶೀಟ್ ಓಡೋಗಿಯೋ ಅಥವಾ ಏನೋ ಇಶ್ಯೂ ಆಗಿ ಅದು ಯಾರೋ ಅವನಿಗೆ ಮೋಸ ಮಾಡ್ತಾರೆ. ಅಂದ್ರೆ ಮೋಸ ಮಾಡೋದಂತ ಹೇಳಿದ್ರೆ ಅವನಿಗೆ ಅಂತಲ್ಲ, ದಕ್ಷಿಣ ಕನ್ನಡದಲ್ಲಿ ಪೂರ್ತಿ ಯಾರು ಎಷ್ಟು ಅಡಿಕೆ ವ್ಯಾಪಾರಿಗಳಿದ್ರು ಅವರಿಗೆಲ್ಲ ಅಮೌಂಟ್ ಬಾಕಿ ಇತ್ತು. ಈ ಹುಡುಗನಿಗೆ ಆ ಲಾಸ್ ಟೈಮಲ್ಲಿ, ಯಾಕಂದ್ರೆ ಫಸ್ಟ್ ಟೈಮ್ ಈ ಕುಖ್ಯಾತನಿಂದಾಗಿ ಲಾಸ್ ಆಗಿದ್ದಲ್ಲ, ಆ ಟೈಮಲ್ಲಿ ತಂದೆ ಇವನನ್ನ ಹತ್ರ, ಎರಡನೇ ಸಲ ಕೂಡ ತಂದೆ ಹತ್ರ ಹೋಗಿ ಹೇಗೆ ಹೇಳಿ ಅನ್ನುವಂತ ಒಂದು ಭಯ ಸ್ಟಾರ್ಟ್ ಆಗಿ ಇದನ್ನ ಡಿಸ್ಕಸ್ ಮಾಡ್ತಾನೆ. ಅಂದ್ರೆ ತನ್ನ ಪತ್ನಿ ಹತ್ರ ಡಿಸ್ಕಸ್ ಮಾಡಿ, ಪತ್ನಿ ಜೊತೆನೆ ನಾವಿಬ್ರು ಸಾಯುವ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಬಟ್ ಪತ್ನಿ ಮನವೊಲಿಸಿ ವಾಪಸ್ ಕರ್ಕೊಂಡ್ ಬರ್ತಾನೆ. ಬಟ್ ಇವನು ವಾಪಸ್ ಕಲ್ಲಡ್ಕಕ್ಕೆ ಹೋಗುವಾಗ ಅಲ್ಲಿ ಸಮುದ್ರ ಅನ್ನುವಂಥ ಹೋಟೆಲ್ ಇದೆ. ಆ ಹೋಟೆಲ್ ಹತ್ರ ಇವನು ರ್ಯಾಟ್ಗೆ ಒಂದು ಪೇಸ್ಟ್ ಬರುತ್ತಲ್ವಾ, ದಟ್ಸ್ ಅ ಸ್ಲೋ ಪಾಯ್ಸನ್ ಆಕ್ಚುಲಿ, ಅದನ್ನ ತಕೊಂಡು ಇವನು ಹೋಗ್ತಾನೆ ಮತ್ತೆ ಸುಳ್ಳ್ಯಕ್ಕೆ. ಯಾರ ಹತ್ರನೂ ಹೇಳೋದಿಲ್ಲ. ಅದು ಆರ್ಗನ್ ಕಿಲ್ಲರ್, ಅದು ಮಲ್ಟಿ ಆರ್ಗನ್ಸ್ ಅನ್ನ ಕಿಲ್ ಮಾಡುತ್ತೆ. ಸೊ ಆ ನಂತರ ಯಾರ ಹತ್ರನೂ ಹೇಳ್ತಾನೆ, ಅವನನ್ನು ಹಾಸ್ಪಿಟಲೈಸ್ ಮಾಡ್ತಾರೆ. ಆಮೇಲೆ ನನ್ನನ್ನು ಬದುಕಿಸಿ ಅಂತ ಕೇಳ್ಕೊಳ್ತಾನೆ. ಅನ್ಫಾರ್ಚುನೇಟ್ಲಿ ಬದುಕ್ಸಕ್ ಆಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಅದು ತುಂಬಾ ಒಂದು ವಿಷಕಾರಿ. ಅಂದ್ರೆ ಅದರಲ್ಲಿ ಬದುಕಿಸ್ಲಿಕ್ಕೆ ಆಗದಂತ ಒಂದು ಸಿಚುವೇಶನ್. ನಿಮಗೆ ಡಾಕ್ಟರ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಗೊತ್ತಿರ್ಬೋದು. ಅವನು ತೀರೋಗ್ತಾನೆ. ಇದು ಇವನ ಭಾಗ. ಇವನು ಹೌದು, ನೇರವಾಗಿ ಇವನ ಸಾವಿಗೆ ನಾನು ಕಾರಣ ಅಲ್ಲ ಅಂತ ಅವನಿಗೇನೋ ದೊಡ್ಡದಾಗಿ ಕೊಚ್ಕೊಳ್ಬಹುದು, ಬಟ್ ಮೂಲ ಕಾರಣ ಈ ವ್ಯಕ್ತಿನೇ. ಇವನು ಅಲ್ಲಿ ಸ್ಟುಡಿಯೋದಲ್ಲಿರುವಂತಹ ಡಿವೈಸ್ ಗಳನ್ನ ಕದ್ದಿದ್ದಾನೆ. ಅಲ್ಲಿ ಅವನಿಗೆ ಇದಕ್ಕೆ ನ್ಯಾಯವನ್ನ ಕೊಟ್ಟಿಲ್ಲ ಸರಿಯಾಗಿ. ಇವನಿಂದಾಗಿಯೇ ಲಾಸ್ ಆಗಿರೋದು 100% ಪಕ್ಕ. ಇದನ್ನ ಅವರ ತಂದೆ ಕೂಡ ಹೇಳ್ತಾರೆ. ಅವರ ತಂದೆಯವರ ಹತ್ರ ನಾನು ಮಾತಾಡಿಸಿದಂತ ವಿಡಿಯೋ ಕೂಡ ಹಾಕ್ತೀನಿ. ಅವ್ರ ತಂದೆ ನಿನ್ನೆ ಹೇಳಿದ್ರು ನನಗೆ ಕಾಲ್ ಮಾಡಿ, ನಾನು ಪನೋಲಿ ಬಯಲು ಕ್ಷೇತ್ರಕ್ಕೆ ನಾನೇ ಹೋಗ್ತೀನಿ, ಅವನು ಬರಲಿ, ಕುಖ್ಯಾತನೇ ಬರಲಿ, ವಿಜಯ್ ಕುಖ್ಯಾತೆ ಬರಲಿ, ಅಲ್ಲಿಗೆ ಬಂದು ಹೇಳಿ ನಾನು ಮೋಸ ಮಾಡಲಿಲ್ಲ ಅಂತ ಹೇಳಿ. ಆವಾಗ ನಾವು ಒಪ್ಕೊಳ್ಳು ಅವನು ಮೋಸ ಮಾಡಿಲ್ಲ ಅಂತ ಹೇಳಿ. ಸೆಕೆಂಡ್ ಥಿಂಗ್, ನಾನು ಇದು ವಿಚಾರವನ್ನ ಹೇಳಿದಾಗ ಅಭಿಲಾಷ್ ಅವರ ತಂಗಿ ಹೇಳಿದ್ರು ಇನ್ನೊಂದು ವಿಚಾರ. ತಂಗಿಯವರ ಜೊತೆ ಅವರು ಹೇಳಿರೋದಂತೆ, ಇವನ ಒಂದು ಎಕ್ಸ್ ಗರ್ಲ್ ಫ್ರೆಂಡ್ ಇದ್ಲು. ನಾನು ಹೆಸರು ಹೇಳೋದಿಲ್ಲ, ಯಾಕಂತ ಹೇಳಿದ್ರೆ ಅವರಿಗೊಂದು ರೀಸೆಂಟ್ ಆಗಿ ಮ್ಯಾರೇಜ್ ಆಯ್ತು. ಅವ್ರ ಫ್ಯಾಮಿಲಿ ಹಾಳಾಗೋದು ಬೇಡ. ವರ್ತ್ 4 lakh rupees ಇದ್ದು, ಅಂದ್ರೆ ಆ ಟೈಮಲ್ಲಿ, ಅದು ನನಗೆ ಇಯರ್ ಗೊತ್ತಿಲ್ಲ ಕರೆಕ್ಟ್ ಆಗಿ, ಆ ಟೈಮಲ್ಲಿ ಇವನು ಗೋಲ್ಡ್ ಕೂಡ ಮೋಸ ಮಾಡಿದ್ದಾನಂತೆ. ಓಕೆ, ಈ ಗೋಲ್ಡ್ ಮೋಸ ಮಾಡಿರೋ ವಿಷಯವನ್ನ ಇನ್ನೊಬ್ರು ಅವನದೇ ಊರವರು, ಅವನ ಜೊತೆ ಕ್ಲೋಸ್ ಆಗಿರೋರೆ, ಅವ್ರು ನನಗೆ ನಿನ್ನೆ ಕಾಲ್ ಮಾಡಿ ಹೇಳಿದ್ರು, ಈ ವಿಷಯ ಸತ್ಯ ಅಣ್ಣ, ಇದು ಅವನು ಮೋಸ ಮಾಡಿರೋದು ಸತ್ಯ ಅಂತ ಹೇಳಿದ್ರು. ಓಕೆ, ಇದೆರಡು ವಿಚಾರಗಳಾಯ್ತಲ್ವಾ. ಇವನು ಮೋಸಗಾರ ಅಲ್ಲ ಅಂತ ಹೇಳ್ತಾ ಇದ್ದೇನೆ.
ನನಗೆ ಇವನು ಹೆಚ್ಚು ಜನ ಹೇಳಿದ್ರು ಏನಂದ್ರೆ ಇವನ್ ತಾರ್ ತೆಗೆದಿದ್ದಕ್ಕೆ ಇವನಿಗೆ ನಂಜಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳಿ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಎಷ್ಟೋ ಜನ ಒಳ್ಳೊಳ್ಳೆ ಗಾಡಿ ತೆಗೆದವರಿದ್ದಾರೆ. ನಾನು ಕೂಡ 2017 ಇಂದ ನನ್ನ ಓನ್ ಕಾರನ್ನು ನಡೆಸ್ತಾ ಇದ್ದೀನಿ. ಹೊಸತಲ್ಲದೆ ಇರ್ಬೋದು, ಯಾಕಂತ ಹೇಳಿದ್ರೆ ನನ್ನ ಅವಕಾಶ ಏನಿದೆ ಅದರ ಮೇಲೆ ನಾನು ಹೋಗುವಂಥದ್ದು. ನಾನು ಇನ್ನೊಬ್ಬರ ಮೋಸ ಮಾಡಿ ತಲೆ ಹೊಡೆದೆಲ್ಲ ನನಗೆ ಗಾಡಿ ತಗೋಬೇಕಾದ ಅಗತ್ಯ ಇಲ್ಲ. ನಾನಂದ್ರೆ ನನ್ನ ಹಿಂದಿನ ಗಾಡಿ ಕೂಡ ನಾನು ಎಷ್ಟು 2, 3, 4 ಗಾಡಿ ಬದಲಾಯಿಸಿದೆ, ಎಲ್ಲ ಸೆಕೆಂಡ್ ಹ್ಯಾಂಡ್. ಅದು ನನ್ನ ವೈಯಕ್ತಿಕ ವಿಚಾರ, ಅದು ಅವನ ವೈಯಕ್ತಿಕ. ತಾರ್ ಖರೀದಿ ಮಾಡಿದ್ದಕ್ಕೆ ನಾನು ನಂಜುಕಾರ್ತಾ ಇರೋದಲ್ಲ. ನನ್ನ ವಿಷಯ ಇದ್ದಿದ್ದು ಅವನು ತಾರ್ ಖರೀದಿ ಮಾಡಿದ ನಂತರ ದೈವದ ಹತ್ರ ಹೋದಲ್ಲ, ದೈವಕ್ಕೆ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಹೋದಲ್ವಾ. ನಾನು ಹೇಳ್ತಾ ಇರೋದು ಈ ಅಭಿಲಾಷನಾಗಿ ಕೃತಜ್ಞತೆ ನೀನ್ ಯಾವಾಗ ಸಲ್ಲಿಸೋದು? ನಿನ್ನನ್ನ ಸಾಮಾನ್ಯವಾಗಿದ್ದ ನಿರೂಪಕನನ್ನ ನಿನ್ನನ್ನ ವಿಜೆಯಾಗಿ ಮಾಡಿದ್ದು ಯಾರು? ಅಭಿಲಾಷ್ ಅಲ್ವಾ. ಅಭಿಲಾಷ್ನ ತೀರಿಕೊಂಡ ದಿನ ನೀನು ಸುಳ್ಯದಲ್ಲಿ ಇದ್ದೆ. ಅದಕ್ಕೆ ನಾನು ಪ್ರೂಫ್ ಏನಂತಾನು ಹೇಳ್ತೀನಿ. ಅವತ್ತು ನೀನು ಮೃತದೇಹ ನೋಡ್ಲಿಕ್ಕೂ ಬರಲಿಲ್ಲ, ಆನಂತರ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಲಿಕ್ಕೂ ನೀನು ಹೋಗ್ಲಿಲ್ಲ. ಅದೇ ದಿವಸ ನಿನ್ನನ್ನ ಅವರ ಕಸಿನ್ ಸಿಸ್ಟರ್ ಪ್ರಫುಲ್ ಅವರು ಮೀಟ್ ಮಾಡಿ ಹೇಳಿದ್ದಾರೆ ಹೀಗೇಗಾಯ್ತು ಅಂತೇಳಿ. ಅಲ್ಲ, ನನಗೆ ವಿಷಯ ಗೊತ್ತಾಯ್ತು ಹಾಗೆ ಹೇಗೆ ಅಂತ ನೀನು ಹೇಳಿದ್ದಿ. ನೀನು ಸುಳ್ಳು ಹೇಳುವಂತ ಅಗತ್ಯವಿಲ್ಲ, ಯಾಕಂತ ಹೇಳಿದ್ರೆ ಇದು ಕೂಡ ಸತ್ಯ. ಇದರ ಬಗ್ಗೆ ನೀನು ಸುಳ್ಳು ಹೇಳಿದ್ರೆ ನಾನು ಪ್ರಫುಲ್ ಅಕ್ಕನನ್ನು ಕೂಡ ಕರ್ಕೊಂಡು ಬರ್ತೇನೆ, ಅವರು ಕೂಡ ಎದುರು ಅಂತ ಹೇಳ್ತಾರೆ. ನಿನಗೆ ಸಿಕ್ಕಿದ್ರು, ನೀನು ಯಾರ ಹತ್ರ ಕೂಡ ನೀನು ಹೇಳ್ಬಾರ್ದು. ನಾನು ಇದು ಸುಳ್ಳು ಹೇಳೋದು ಬೇಡ. ನನ್ನ ಪ್ರಶ್ನೆ ಇರೋದು ನಿನ್ನ ತಾರ್ ತೆಗ್ದದಕ್ಕೆ ನಾನು ಹೇಳುದಲ್ಲ, ನಿನಗೆ ಅಂತಲ್ಲ ಇರಬೇಕಾದ ಒಂದು ಕನಿಷ್ಠ ಮಾನವೀಯ ಗುಣಗಳಿದೆಯಲ್ಲ, ಇದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ನೀನೊಂದು ಪಾಡ್ಕಾಸ್ಟಿಗೆ ಹೋಗ್ತಿ, ಮಂಗಳೂರಿದ್ದು ಫೇಮಸ್ ಪಾಡ್ಕಾಸ್ಟಿಗೆ ಹೋಗ್ತಿ, ಅಲ್ಲಿ ಹೇಳ್ತೀಯ ನಾನು ಹಾಗೆ ಬಂದೆ ಹೀಗೆ ಬೆಳೆದು ಬಂದೆ. ಅಭಿಲಾಷ್ನ ಬಗ್ಗೆ ಒಂದೇ ಒಂದು ಮಾತು ಹೇಳುದಿಲ್ಲ, ಯಾಕಂತ ಹೇಳಿದ್ರೆ ನೀನು ಸಾಮಾನ್ಯ ಒಬ್ಬ ನಿರೂಪಕನಾಗಿದ್ದವನನ್ನ ನಿನ್ನನ್ನ ಇವತ್ತು ವಿಜೆ ಅಂತ ಮಾಡಿರೋದು ಇದೇ ಅಭಿಲಾಷ್. ಈ ಅಭಿಲಾಷ್ ಬಗ್ಗೆ ನೀನು ಮಾತಾಡೋದಿಲ್ಲ ಅಂತ ನನ್ನ ರಿಕ್ವೆಸ್ಟ್ ಕೂಡ ಇದ್ದಿದ್ದು. ಫಸ್ಟ್ ಬರಹ ಬರ್ದಿದ್ರಲ್ಲಿ ನಿನಗೆ ಸಿಂಪಲ್ ಆಗಿತ್ತು, ಸೀದಾ ಹೋಗಿ ಗಂಗಾಧರಣ್ಣನವರ ಮನೆಯನ್ನ ಮೀಟ್ ಮಾಡೋದು, ಮನೆಯಲ್ಲಿ ಅವರನ್ನ ಮೀಟ್ ಮಾಡೋದು, ಅವರಿಗೆ ಒಂದು ಸಾಂತ್ವನ ಹೇಳೋದು ಮಾಡ್ಬೋದಿತ್ತು. ಯಾಕೆ ಗೊತ್ತಾ? ಒಂದು ತಿಳ್ಕೋ ಕುಖ್ಯಾತ್, ನಿನಗೆ ಹೇಳ್ತಾ ಇರೋದು, ಅವನ ತಾಯಿ ರೀಸೆಂಟ್ ಆಗಿ ಕ್ಯಾನ್ಸರ್ ಇಂದ ರಿಕವರ್ ಆಗಿ ಬಂದಿರೋರು. ಒಂದು ಸೆಕೆಂಡ್, ಗಂಗಾಧರಣ್ಣನಿಗೆ ಈಗ ಯಾವುದೇ ಇನ್ಕಮ್ ಸೋರ್ಸ್ ಇಲ್ಲ. ಪುಣ್ಯಕ್ಕೆ ಅವರ ಸೊಸೆ ಇದ್ದಾರಲ್ಲ, ಅವರು ಅರ್ನ್ ಮಾಡ್ತಿದ್ದಾರೆ, ಅವರೊಂದು ಕಂಪನಿಯಲ್ಲಿ ಸಾಮಾನ್ಯ ಕೆಲಸ ಮಾಡ್ಕೊಂಡಿದ್ದಾರೆ, ಅವರಿಂದಾಗಿ ದಿನ ನಡೀತದೆ, ಅವ್ರ ದಿನ ನಡೀತದೆ. ಅದಕ್ಕೆಲ್ಲ ಯಾರು ಕಾರಣ ಗೊತ್ತಾ? ಮೂಲವಾಗಿ ನೀನಿವತ್ತು ನಿನ್ನನ್ನು ದೊಡ್ಡ ಸಾಚ, ನೀನು ಒಳ್ಳೆ ಇದು ಅಂತ ಹೇಳಿ ನಿನ್ನ ವಿಡಿಯೋದಲ್ಲಿ ನೀನು ತೋರಿಸ್ಕೊಳ್ಬಹುದು. ಬಟ್ ಕರ್ಮ ಅನ್ನುವಂಥದ್ದು ಇದೆಯಲ್ಲ, ಆ ಕರ್ಮ ಅನ್ನುವಂಥದ್ದು ಇದ್ರೆ ಉಂಟಲ್ಲ, ನಿನ್ನನ್ನು ಸುತ್ತದೇ ಬಿಡೋದಿಲ್ಲ. ಮತ್ತೆ ಸೆಕೆಂಡ್ ಥಿಂಗ್, ಅವರು ಪನೋಲಿ ಬೈಲಿಗೆ ಕರೆದಿದ್ದಾರೆ, ನೀನು ಹೋಗ್ತೀಯಾ ಬಿಡ್ತೇನೆ ಗೊತ್ತಿಲ್ಲ, ನಾನು ಅವರನ್ನ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಅವರು ಪ್ರಾರ್ಥನೆ ಮಾಡಿ ಬರ್ತಾರೆ. ನೀನು ತಪ್ಪು ಮಾಡಿದ್ರೆ ಖಂಡಿತ ಅದರ ತಿಂತಿ. ಯಾಕಂತ ಹೇಳಿದ್ರೆ ನಾನು ನನ್ನ ಹಿಂದೆ ಮುಂದೆ ನನ್ನ ಓಡಾಡುವಲ್ಲಿ ನನ್ನ ರಕ್ಷಿಸುವಂತ ತಾಯಿ ಕಲ್ಲುಟೆಪ್ಪ ಅಂತಾನೆ ತಿಳ್ಕೊಳ್ಳೋದು ನಾವು. ಸೊ ಹಾಗಾಗಿ ನಾವು ಅವ್ರ ಹತ್ರ ಹೋಗಿ ಹೇಳ್ಕೊಂಡು ಬರ್ತೇವೆ. ನೀನು ಯಾಕಂದ್ರೆ ವಿಡಿಯೋ ಮಾಡಿದ್ದೆಲ್ಲ, ಆ ವಿಡಿಯೋ ನೋಡಿ ಅವ್ರಿಗೆ ಇನ್ನೂ ನೋವಾಗಿದೆ. ಯಾಕಂತ ಹೇಳಿದ್ರೆ ಅಭಿಲಾಷ್ನ ಕೊಡುಗೆ ಏನೂ ಇಲ್ಲ ಅಂತ ಅನ್ನುವಂಥ ರೀತಿಯಲ್ಲಿ ನೀನು ಮಾತಾಡಿದ್ದಿ. ಅದು ಅವನ ಆತ್ಮಕ್ಕೂ ಸದ್ಗತಿ ಸಿಗದೆ ಇರಬಹುದು, ಆತ್ಮ ಎಷ್ಟು ರೋಧಿಸ್ತಿದೆಯೋ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವನ ಸಾವಿಗೆ ನೀನು ಪರೋಕ್ಷ ಕಾರಣ. ಅವತ್ತಿನ ಘಟನೆಯಲ್ಲಿ ಅವನು ಅಡಿಕೆ ವ್ಯಾಪಾರಿ ಇದ್ರಲ್ಲೆಲ್ಲ ಆಗಿರ್ಬೋದು. ಬಟ್ ನಾನು ಹೇಳೋದೇನು ಗೊತ್ತಾ, ನೀನು ತಾರಲ್ಲ. ನಾನು ಹೇಳಿದ್ದೆ, ನಾನು ಫಸ್ಟ್ ಬರಹ ಬರೆದಾಗ್ಲೂ ಹೇಳಿದ್ದೀನಿ, ನೀನು ತಾರಲ್ಲ. ಬೇಕಾದ್ರೆ ನೀನು ಹೋಗಿ ಹಮ್ಮರೆ ಖರೀದಿಸು, ನನಗೇನು ನಂಜಿಲ್ಲ. ನಿನ್ನ ಬೆಂಬಲಿಗರು ಬಂದುಕೊಂಡು ನನ್ನ ವಾಲಲ್ಲಿ ಉಗುಳೋದೇನೆ ಬೇಕಾಗಿಲ್ಲ. ನಿನಗೆ ನಂಜು ಅದು ಇದು, ಅವನು ತಾರ್ ತೆಗ್ದ ನಂತರ ಇದಾಗಿದೆ. ಏನ್ ಜುಜುಬಿ ತಾರ್ ತಗೊಂಡು ಏನ್? ನಾನು ನಾಳೆ ಹೋಗಿ ತಗೋಬಹುದು, ಫಾರ್ಚುನರ್ ತಗೋಬಹುದು. ಬಟ್ ನನಗೆ ಅದು ತಲೆ ಹೊಡೆದೆಲ್ಲ ದುಡ್ಡು ಮಾಡಿ ನಿಂತರ ದುಡ್ಡು ಮಾಡಿ ನನಗೆ ಬರೋದು ಬೇಡ. ನಿನ್ನ ಬಗ್ಗೆ ಇನ್ನೊಂದು ವಿಚಾರ ಬಂತು. ಪುತ್ತೂರಲ್ಲಿ ಯಾವುದೋ ಒಂದು ಸ್ಕೀಮ್ ನಲ್ಲಿ ಇದು ಮಾಡ್ಕೊಂಡು ಯಾರಿಗೋ ಎಲ್ಲ ಮನೆಯೆಲ್ಲ ಕೊಡ್ಸಿದ್ದಂತೆ, ಅದರ ಮೇನ್ ಪಾಲುದಾರ ಕೂಡ ನೀನೇ ಅಂತೆ. ಆ ಮನೆಗಳ ಅವ್ಯವಸ್ಥೆಯ ಬಗ್ಗೆ ಒಂದಷ್ಟು ಅವರು ಒಬ್ರು ಕಾಲ್ ಮಾಡಿ ಹೇಳಿದ್ರು, ಎಲ್ಲ ಅದರ ದಾಖಲೆಗಳನ್ನು ಕಳಿಸಿದ್ರು. ಆ ಡಾಕ್ಯುಮೆಂಟ್ಸ್ ಇಲ್ಲ ಅಂತೆ, ಎಂತೆಂತನೋ ಮಾಡಿ. ಇಂಥದಕ್ಕೆಲ್ಲ ಏನಕ್ಕೆ ನೀನು ರಾಯಭಾರಿಯಾಗಿ ಹೋಗ್ತಿ? ನೀನು ತಾರ್ ತಗೊಳ್ಳಿಕ್ಕೆ ಅದೇ ಕಾರಣ ಆಗಿರ್ಬೋದಲ್ಲ. ಯಾರ್ಯಾರ್ದು ದುಡ್ಡು ಹೊಡೆದು ಇದು ಮಾಡಿದನ್ನ ನೀನು ನಿನ್ನ ಸಾಧನೆ ಅಂತ ತಿಳ್ಕೊಳ್ಬೇಡ, ಆಯ್ತಾ? ನಾನೇ ಹೇಳೋದಿಷ್ಟೇ, ನೀನು ಬರ್ತೀಯೋ ಬಿಡ್ತೀಯೋ ಅವ್ರವ್ರು ಪ್ರಾರ್ಥನೆ ಮಾಡಿ ಬರ್ತಾರೆ. ನಿನ್ನ ಬಗ್ಗೆ ನೀನು ಏನು ಹೇಳಿದೆ ಅದು ಗೊತ್ತಿಲ್ಲ. ನೀನು ದೊಡ್ಡದಾಗಿ ಹೇಳಿದ್ರು, ನನ್ನನ್ನು ಎಲ್ಲಿ ಬೇಕಾದ್ರೂ ಕರೀರಿ, ನಾನು ಬರ್ತೇನೆ ಅಂತ ಹೇಳಿ ಅವರೀಗ ಹೋಗ್ತಾ ಇದ್ದಾರೆ. ನೀನು ಬಾ, ಆಮೇಲೆ ಗೊತ್ತಾಗತ್ತೆ ಏನಾಗುತ್ತೆ, ಏನು ವಿಚಾರ ಇದೆ ಅಂತ ಹೇಳ್ಬಿಟ್ಟು. ನೀನು ಮೋಸಗಾರ ವಿಜಯ್ ಕುಖ್ಯಾತ್, ನೀನು ಮೋಸಗಾರನೇ. ಅವನನ್ನ ನಂಬಿಕೊಂಡು ಸಮರ್ಥನೆ ಮಾಡಿಕೊಂಡು ಬರುವವರು ಅವನ ಪಾಪದಲ್ಲಿ ಪಾಲು ತಗೊಂಡ್ರೆ ನಾನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನಾನು ಗಂಗಾಧರಣ್ಣನ ಹತ್ರ ಜೊತೆನೂ ಮಾತಾಡಿಸಿ ಅವರ ವಿಡಿಯೋನೂ ಹಾಕ್ತೀನಿ, ನನ್ನ ಇದೇ ಇನ್ಸ್ಟಾ ಖಾತೆಯಲ್ಲಿ ನಾನು ಹಾಕ್ತೀನಿ. ಓಕೆ, ನನಗೇನು ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತಲ್ಲ, ನಾನು ಬರಹದಲ್ಲೇ ಬರಿತಾ ಇದ್ದಿದ್ದು. ನಾನು ಇನ್ಸ್ಟಾಗ್ರಾಮ್ ಕಡೆ ತುಂಬಾ ಕಮ್ಮಿ ಬರೋದು. ನನಗೇನು ವಿಡಿಯೋ ಮಾಡ್ಕೊಂಡು ನನಗೆ ಇಲ್ಲಿ ದುಡ್ಡು ಮಾಡ್ಕೊಂಡು ಆಗ್ಬೇಕಾಗಿಲ್ಲ. ನನಗೆ ದೇವ್ರೇನು ಸ್ಕಿಲ್ ಕೊಟ್ಟಿದ್ದಾನೆ ಅದನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಇಲ್ಲಿಂದ ಏನು ನನ್ನ ಫೇಸ್ಬುಕ್ ಅಲ್ಲೇ ಆಗ್ಲಿ ಅಥವಾ ಇದರಲ್ಲೇ ಆಗ್ಲಿ ಇನ್ಸ್ಟಾದಲ್ಲಾಗ್ಲಿ
ನಂದು ಮಾನಿಟೈಸೇಷನ್ ಇಲ್ಲ. ನಂದು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಇದೆ, ಅದು ಯೂಟ್ಯೂಬ್ ನಂದಲ್ಲ, ಅದೊಂದು 10 ಜನರದ್ದೊಂದು ಟೀಮ್ ನಮ್ದು. ಅದರಲ್ಲಿ ಏನು ಮಾನಿಟೈಸ್ ಬಂದು ನಾವೇನು ಲಾಭ ಮಾಡ್ಕೊಂಡಿಲ್ಲ, ಅದೊಂದು 70,000 ಇನ್ನೂ ಲಾಸ್ ಅಲ್ಲೇ ಇದೆ. ಬಟ್ ಸ್ಟಿಲ್ ಅದು ಸಮಾಜಕ್ಕೋಸ್ಕರ ಮಾಡ್ತಾ ಇದೀವಿ, ನಮ್ಮ ಹೆಸರಿಗೋಸ್ಕರ ಮಾಡ್ತಾ ಇಲ್ಲ, ನಮ್ಮ ಹೆಸರನ್ನು ಎಲ್ಲೂ ಉಲ್ಲೇಖ ಮಾಡ್ತಾ ಇಲ್ಲ. ಅಲ್ಲಿ ಟೀಮಿದ ಹೆಸರು ಮಾತ್ರ ಇದೆ, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಓಕೆ, ನೀನು ದೊಡ್ಡದಾಗೇನೋ ಬಿಕ್ನಾಸಿ ಅದು ಇದೆಲ್ಲ ಹೇಳಿದ್ದಿ. ಬಿಕ್ನಾಸಿ ಯಾರು ಅಂತ ಗೊತ್ತಾಗ್ತದೆ. ಕಾಲ ಉಂಟಲ್ಲ, ಕಾಲ ನಿನಗೆ ಉತ್ತರ ಕೊಡ್ತದೆ. ಕರ್ಮ ಯಾರನ್ನು ಬಿಡೋದಿಲ್ಲ. ನಿನಗೆ ಅದೇನೆ ನಾನು ಹೇಳ್ತಾ ಇರೋದು. ನಾನಂತೂ ಮೋಸ ಮಾಡಿ ಬದುಕಿಲ್ಲ ಮಾರ. ಯಾರಾದ್ರೂ ಮೋಸ ಮಾಡಿದ್ರೆ ಹೇಳ್ಬೋದು. ಇನ್ನಷ್ಟು ಚೇಲಗಳು ಬಂದು ಹೇಳಿದ್ರು ಧರ್ಮಸ್ಥಳದಿಂದ ದುಡ್ಡು ಮಾಡಿದ್ದಿ ಅಂತ ಹೇಳಿ. ಯಾರಾದ್ರೂ ಧರ್ಮಸ್ಥಳದಿಂದ ದುಡ್ಡು ಮಾಡಿದೆ ಅಂತ ಅನ್ನುವಂಥ ಅನುಮಾನ ಇದ್ರೆ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ, ಅಲ್ಲಿ ಬಂದು ಹೇಳ್ತೀನಪ್ಪ, ನಾನು ದುಡ್ಡು ಮಾಡಿಲ್ಲ, ಒಂದು ಪೈಸೆನೂ ತಗೊಂಡಿಲ್ಲ, ನಾನು ನ್ಯಾಯದ ಪರವಾಗಿ ನಿಂತಿದ್ದೀನಿ. ಎರಡನೇದು, ಇನ್ನೊಬ್ರು ಯಾರೋ ಹೇಳಿದ್ರು ನಳಿನ್ ಕುಮಾರಿಂದ ನೀನು ದುಡ್ಡು ತಗೊಂಡಿದ್ದೀನಿ ಅಂತ. ಅದೆಲ್ಲ ನಿನ್ನ ಫಾಲೋವರ್ಸೇ ಬಂದು ಹೇಳಿದ್ದಾರೆ. ನಳಿನ್ ಕುಮಾರ್ ಬರ್ತಾರೆ, ನಾನು ಬರ್ತೀನಿ. ನಳಿನ್ ಕುಮಾರ್ ಅವರು ನನ್ನ ಆತ್ಮೀಯರು, ನಾನು ಅವರನ್ನ ಕರ್ಕೊಂಡ್ ಬರ್ತೇನೆ. ಅವರು ₹1 ಕೊಡದೆ ನೀನು ಯಾವ ಒಳ್ಳೆ ಕ್ಷೇತ್ರ ಕರೆದು ಹೇಳು, ಅವ್ರು ₹1 ನಾನು ಕೊಟ್ಟಿದ್ದೇನಂತ ಹೇಳಿ, ಅಥವಾ ನಾನು ₹1 ತಗೊಂಡಿದ್ದೇನೆ ಅಂತ ನೀವು ಪ್ರೂವ್ ಮಾಡಿ ಹೇಳು. ನೀನು ಹೇಳು, ನಾನು ತಗೊಂಡಿಲ್ಲ ಅಂತ ಹೇಳ್ತೇನೆ, ನೀನು ತಗೊಂಡಿದ್ದೆ ಅಂತ ಹೇಳು. ಆಗ್ಬೋದಲ್ಲ? ಇದು ಎಲ್ಲ ಸುಳ್ಳು ಆರೋಪಗಳನ್ನ ಮಾಡೋದಕ್ಕಿಂತ ಮೊದಲು ಯೋಚಿಸಬೇಕು. ನಾನು ಸುಳ್ಳು ಆರೋಪ ಮಾಡ್ತಾ ಇಲ್ಲ. ನಾನು ಮಾತಾಡಿದಕ್ಕೆ ಬೇಕಾದ್ರೆ ಇನ್ನೊಂದು 4-5 ಜನರದ್ದು ಮಾತಾಡಿಸಿ ಬೇಕಾದ್ರೆ ಇಂಟರ್ವ್ಯೂ ಹಾಕ್ತೀನಿ. ಅವರು ಇದೇ ಮಾತನ್ನ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಕುಖ್ಯಾತ್, ಇನ್ನಾದ್ರೂ ಬದಲಾಗು, ನಿನಗೆ ಇನ್ನೂ ಅವಕಾಶ ಇದೆ. ನೀನು ಬಂದು ಇವರನ್ನ, ಗಂಗಾಧರ್ ಅವರನ್ನ ಮೀಟ್ ಮಾಡು. ದೈವದ ಕಾಲಕ್ಕೆ ಹೋಗದಂತೆ ನೋಡ್ಕೊಳ್ಳುವಂಥದ್ದು ನಿನಗೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ಅವ್ರು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಮನಸ್ಸಿಗೆ ಬೇಜಾರಾಗಿದೆ. ನಿನಗೆ ಈಗಲೂ ಕೂಡ ಅವಕಾಶ ಇದೆ. ಇಲ್ಲಿ ನನಗೆ ವಿಡಿಯೋದಲ್ಲಿ ಮಾತಾಡಿಸ್ಲಿಕ್ಕೆ ನನಗೆ ಅಭಿಲಾಷ್ ತಂಗಿ ಅಮೃತನನ್ನು ಮಾತಾಡಿಸ್ಬೋದು, ಅಭಿಲಾಷ್ ವೈಫ್ ನಿಶಾ ಅವರನ್ನು ಮಾತಾಡಿಸ್ಬೋದು. ಬಟ್ ಬೇಡ, ಯಾಕಂತ ಹೇಳಿದ್ರೆ ನನಗೆ ಅದರ ಅಗತ್ಯತೆ ಇಲ್ಲ. ಮಾಡಿಸ್ತೀನಿ, ಬೇಕಂತ ಹೇಳಿದ್ರೆ ಮಾತಾಡ್ತೀನಿ. ನಿನ್ನ ಎಂತ ಕುರುಡು ಸಮರ್ಥಕರಿದ್ದಾರಲ್ಲ, ಫಾಲೋವರ್ಸ್ ಎಲ್ಲ, ಅವರಿಗೆಲ್ಲ ಸ್ವಲ್ಪ ಅರ್ಥ ಆಗ್ಲಿ ಅನ್ನುವ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಗೊತ್ತಾಯ್ತಲ್ವಾ? ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತಲ್ಲ, ಮಾತಾಡ್ಲಿಕ್ಕೆ ಬರುತ್ತೆ ನಮಗೂ. ನೀನು ಒಂದು ಪೊಟ್ಟು ಸಮರ್ಥನೆ ಎಲ್ಲ ಮಾಡ್ಕೊಂಡು ಕೂತ್ಕೋಬೇಡ. ನೀನು ಬಂದಿರೋ ದಾರಿ ನಾನು ನಿನಗೆ ಹೇಳ್ತಾ ಇದ್ದೀನಿ, 100ಕ್ಕೆ 100 ನೀನು ಮೋಸದ ದಾರಿಯಿಂದಲೇ ಬಂದಿರೋದು. ಎಲ್ಲೋ ಒಂದು ಸ್ವಲ್ಪ ಇರ್ಬೋದು. ನೀನು ಅದೇ ಏನೋ ಒಂದು ದೇವಸ್ಥಾನದ್ದು ಅಂತ ವಿಡಿಯೋ ಮಾಡಿ ಏನೋ ಒಂದು 10,000 ತಗೊಂಡು, ಅದು ಜೆನ್ಯೂನ್. ನಾನು ಅದ್ರ ಬಗ್ಗೆ ಮಾತಾಡಿಲ್ಲ. ನಾನು ಯಾವುದೋ ದೇವಸ್ಥಾನದ ಬಗ್ಗೆ ನೀನು ದುಡ್ಡು ತಗೊಂಡಿದ್ದೆ ಅಂತ ನಾನೇ ಹೇಳಿಲ್ಲ. ಕಮೆಂಟ್ ಅಲ್ಲಿ ಹೇಳಿದ್ದಾರೆ ಟೋಕನ್ ತಗೊಂಡಿದ್ದೀನಿ, ಅದು ಅವರವರ ಒಪಿನಿಯನ್ ಹೇಳ್ತಾ ಇರೋದು. ಅವ್ರಿಗೇನು ಗೊತ್ತಿದ್ದೋ ಸತ್ಯ ಅದನ್ನು ಹೇಳಿರ್ತಾರೆ. ನನ್ಗೆ ಗೊತ್ತಿರೋ ಸತ್ಯ ಮಾತ್ರ ಹೇಳೋದು. ಯಾಕಂದ್ರೆ ಅಭಿಲಾಷ್ ಇಷ್ಟು ಸಣ್ಣದ್ರಿಂದ ನಮ್ಮ ಜೊತೆ ಬೆಳೆದಂತ ಹುಡುಗ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಮ್ಮ ಇಲ್ಲಿ ಕೊಣಾಜೆಯಲ್ಲಿ ಅವನು, ಅದರ ಮೂಲಕ ನಮಗೆ ಪರಿಚಯ ಆದವ. ನೀನು ಕೂಡ ಸಂಘದವ ಅನ್ನುವಂತ ಒಂದು ವಿಚಾರವನ್ನ ತಿಳಿಯಿತು. ನಾಚಿಕೆ ಆಗ್ಬೇಕು ಮಾರೆ. ಸಮಾಜಕ್ಕೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅನ್ನುವಂತ ಒಂದು ಸ್ಲೋಗನ್ ಅಲ್ಲಿ ಬಂದಿರೋ ಸಂಸ್ಥೆಯ ಭಾಗವಾಗಿದ್ದವ ನೀವು ಅಂತ ಹೇಳಿಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅದು ಅಲ್ಲದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ನೀನು ಇದು ಸ್ಕಾಲರ್ಶಿಪ್ ಅನ್ನ ತಕೊಂಡು ಮೊನ್ನೆ ಇತ್ತೀಚೆಗೆ ನೀನು ಇವರಿಗೆ ಯಾರು ಬಿಜೆಪಿ ಅವರಿಗೆ ಚಪ್ಪಲೆಯಲ್ಲಿ ಹೊಡಿಬೇಕು ಅಂತ ಹೇಳಿದಂತೆ. ಆ ಟೈಮಲ್ಲಿ ಮತ್ತೆ ಹೋಗಿ ಬೆಳ್ಳಾರಿ ಹುಡುಗರು ನಿನ್ಗೆ ತೊಂದರೆ ಮಾಡ್ತಾರೆ ಅಂತ ಹೇಳಿ ನಾ ಸೀತಾರಾಮ್ ಅವರನ್ನ ಹೋಗಿ ಭೇಟಿಯಾಗಿ ಅವರ ಕೈಕಾಲು ಹಿಡಿದು ನೀನು ಅವರಿಂದ ಬಚಾವಾದದ್ದು ಅಂತ ವಿಚಾರವನ್ನು ಕೇಳ್ಬಟ್ಟೆ. ನಿನ್ನ ಹಿಸ್ಟ್ರಿ ತೆಗೆದಷ್ಟು ಬಗದಷ್ಟು ಇದೆ. ಒಂದೊಂದು ವಿಚಾರದಲ್ಲಿದೆ. ಪುತ್ತೂರಲ್ಲಿ ಮೋಸ ಮಾಡಿದೆ, ನಿನ್ ಅಲ್ಲಿ ಹಳೆ ಗರ್ಲ್ ಫ್ರೆಂಡ್ಗೆ ಮೋಸ ಮಾಡಿದೆ. ಏನಾಗಿದೆ ಗೊತ್ತಾ, ನಿನಗೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅವ್ರೀಗ ಹಳೆ ಗರ್ಲ್ ಫ್ರೆಂಡ್, ಅವ್ರ ಮದುವೆ ಆಗಿದೆ, ಅವ್ರೀಗ ಬಂದ್ರೆ ಅವರ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಅವ್ರವ್ರು ಸುಮ್ಮನೆ ಇರ್ತಾರೆ. ಅಭಿಲಾಷ್ ಇದ್ದು ಅವ್ನು ತೀರ್ಕೊಂಡಿದ್ದಾನೆ, ಅವ್ರ ಮನೆಯವರು ಯಾವುದೇ ಸಹವಾಸ ಬೇಡ ಅಂತ ಸುಮ್ಮನೆ ಕೂತಿದ್ದಾರೆ. ಇದೆಲ್ಲ ನಿನ್ಗೆ ಅಡ್ವಾಂಟೇಜ್ ಆಗ್ತಿದೆ. ಬಟ್ ಕರ್ಮ ಇದೆಯಲ್ಲ, ಇದು ತುಳುನಾಡು ದೇವದೇವರಗಳ ನಾಡು ಹೌದು ಅಂತ ಆದ್ರೆ ಉಂಟಲ್ಲ, ನೀನು ಸ್ವಲ್ಪ ದಿನದಲ್ಲೇ ಅದರ ಪ್ರತಿಫಲ ಪಡಿತಿ. ನಿನಗೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ನೀನು ಸುಮ್ಮನೆ ವಾದಿಸೋದಕ್ಕಿಂತ ನೀನು ಗಂಗಾಧರ ಅವರನ್ನ ಮೀಟ್ ಮಾಡಿ ಅವರಿಗೆ ಒಂದು ಸಾಂತ್ವನ ಹೇಳು. ಅವರಿಗೆ ದುಡ್ಡು ಕೊಡು ಅಥವಾ ಇನ್ನೊಂದು ಕೊಡು ಅಂತ ನಾನು ಹೇಳ್ತಾ ಇಲ್ಲ, ಅವರು ಕೇಳ್ತಾ ಇಲ್ಲ. ನಿನ್ನ ದುಡ್ಡಿನ ಮೇಲೆ ನಿರೀಕ್ಷೆ ಕೂಡ ಇಲ್ಲ. ನಾನು ಮೊದಲಿಂದಲೂ ಹೇಳ್ಕೊಂಡು ಬಂದದ್ದು ಇದನ್ನೇ. ನೀನು ತಾರಲ್ಲ ಹಮ್ಮರ್ತಕ್ಕೂ ನಮಗೆ ಏನು ಬೇಜಾರಿಲ್ಲ. ನೀನು ಸಾಧಿಸು ಅಥವಾ ಏನನ್ನು ಮಾಡು, ಅದನ್ನು ನ್ಯಾಯದಲ್ಲಿ ಮಾಡು ಅಂತ ನಾನು ಹೇಳೋದು ಅಷ್ಟೇ. ಓಕೆ, ಇಷ್ಟರವರೆಗೆ ನನ್ನ ಮಾತನ್ನು ಕೇಳಿದಂತ ಎಲ್ಲ ಜನ, ನನ್ನ ಯಾರು ಗೆಳೆಯರಿದ್ದೀರಿ, ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ನಾನು ಯಾವ ವಿಚಾರದ ಬಗ್ಗೆ ಒತ್ತುತ್ತಾ ಇದ್ದೀನಿ ಆ ವಿಚಾರವನ್ನು ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇನ್ನೂ ದೊಡ್ಡದು, ನೀನು ಧಮಕಿ ಮಾಡೋದನ್ನ ಮಾಡಿದ್ದಿ. ನೀನು ಇಲ್ಲ ಅಂತ ಹೇಳಬೇಡ ಕುಖ್ಯಾತ. 2-3 ಜನರ ಹತ್ರ ಕಾಲ್ ಮಾಡಿಸಿದ್ದಿ. ನಾನು ಅವತ್ತು ಅಶ್ವತ್ಥ ವಿವಾಹದ ಬ್ಯುಸಿಯಲ್ಲಿದ್ದ ಕಾರಣ ನನ್ನ ಮೊಬೈಲ್ ಅನ್ನು ಸ್ವಿಚ್ ಆಫ್ ಇಟ್ಟಿದ್ದೆ. ಯಾಕಂತ ಹೇಳಿದ್ರೆ ಜೀವಮಾನದಲ್ಲಿ ಒಮ್ಮೆ ಸಿಗುವಂತ ಕಾರ್ಯಕ್ರಮ ಅದು, ನನಗೆ ಡಿಸ್ಟ್ರಾಕ್ಷನ್ಸ್ ಬೇಡ ಅಂತ ಹೇಳಿ ಸ್ವಿಚ್ ಆಫ್ ಮಾಡಿದ್ದೆ. ಆ ಟೈಮಲ್ಲಿ ನನ್ನ ಗೆಳೆಯರಿಗೆ ನೀವು ಫೋನ್ ಮಾಡಿದಾಗ ಗೆಳೆಯರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ನೀನು ಕಾನ್ಫರೆನ್ಸ್ ಅಲ್ಲಿ ಇದ್ದೆ ಅಂತ ಇನ್ನೊಬ್ರು ಗೆಳೆಯರಲ್ಲಿ ಕಾಲ್ ಮಾಡಿದಾಗ. ಇಂಥದ್ದೆಲ್ಲ ಮಾಡಿ ಯಾಕೆ? ನಿನ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬೋದಿತ್ತಲ್ಲ. ನನ್ನ ನಂಬರ್ ನಿನ್ಗೆ ಇಲ್ಲಿ ಇಡೀ ಕೊಣಾಜೆಯಲ್ಲಿ ನನ್ನ ನಂಬರ್ ಇರುತ್ತೆ, ಯಾರ ಹತ್ರ ಕೇಳಿದ್ರು ಸಿಗುತ್ತೆ ನಿನ್ಗೆ. ತುಂಬಾ ಜನರ ಹತ್ರ ನನ್ನ ನಂಬರ್ ಇದೆ, ನನಗೆ ಕಾಲ್ ಮಾಡಿ ಮಾತಾಡ್ಬೋದಿತ್ತು ನಿಂಗೆ. ಅಲ್ಲಿಗೆ ಮುಗ್ದು ನಾನು ಹೇಳ್ತಿದ್ದೆ ಏನೇನು ವಿಚಾರ ಅಂತ ಹೇಳ್ಬಿಟ್ಟು. ನಿನ್ನ ಮರ್ಯಾದೆಯನ್ನ ನೀನೇ ತಕೊಂಡಿದ್ದಿ. ನೋಡೋಣ, ಕರ್ಮ ಇದೆಯಲ್ವಾ, ಕರ್ಮ ಯಾರನ್ನು ಬಿಡಲ್ಲ. ನಾನು ಸುಳ್ಳು ಹೇಳಿದ್ರೆ ನನಗೆ,
ನೀನು ಅಕ್ರಮದಲ್ಲಿ ದುಡ್ಡು ಮಾಡಿದ್ದು ಹೌದು ಅಂತ ಆದ್ರೆ ನೀನು ಅದನ್ನ ಅನುಭವಿಸ್ತಿ ಅಷ್ಟೇ.